ಇದೇ ಭಾರತ ಸರ್ಕಾರ, ಇದೇ ನರೇಂದ್ರ ಮೋದಿ, ಇದೇ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸನ್ಮಾನ್ಯ ದೇವೇಗೌಡರ ದೂರದೃಷ್ಟಿಯ ಚಿಂತನೆ. ಇಂಥ ಒಂದು ದೊಡ್ಡತನವನ್ನ ಮಾಡಿರ್ತಕ್ಕಂಥ ನಿಮ್ಮಗಳಿಗೆ ನಾನು ಎಂದೂ ಕೂಡ ಮರೆಯೋನಲ್ಲ. ಅದ್ಯಾಕೋ ಏನೋ ಗೊತ್ತಿಲ್ಲ, ನೀವು ಮಾಡಿದ್ದು ಇನ್ನೊಂದು ದೊಡ್ಡದಕ್ಕೆ ತಪ್ಪೋ ರೈಟೋ ಗೊತ್ತಿಲ್ಲ ಸ್ವಾಮಿ. ನೀವು MP ಆಗಿ ಹೋಗು ಅಂತ ನೀವು ಕಳಿಸಿದ್ರಿ. ನಾನು ಹೋಗಿ ಎಲ್ಲರೂ ವಿಶ್ ಮಾಡ್ತಾ ಇದ್ರು, ನಾನು ವಿಶ್ ಮಾಡಕ್ಕೆ ಹೋಗಿರ್ಲಿಲ್ಲ. ನಮ್ಮ BN ಸಂತೋಷ್ ಅವ್ರು ನನ್ನನ್ನು ಕರೆದು ಹೋಗ್ರಿ ಒಂದು ವಿಶ್ ಮಾಡ್ರಿ ಪ್ರೈಮ್ ಮಿನಿಸ್ಟರ್ಗೆ ಅಂದ್ರು. ಇಲ್ಲ ಬೇಡ ಸರ್, ಸಾಕು, ನಾನು MP ಆಗ್ಬಿಟ್ಟಿದ್ದೀನಿ, ಇದು ವಿಶ್ ಮಾಡೋ ಅವಶ್ಯಕತೆ ಇಲ್ಲ ಅಂದೆ. ಸೆಂಟ್ರಲ್ ಆನ್ಲೈನ್ ತಾಯಿ ಕೃಷ್ಣಪ್ಪನವರೇ ಬಲವಂತ ಮಾಡಿ ಅವರೇ ಒಂದು ಗುಲಾಬಿ ಕೊಟ್ಟು ಲಕ್ಷ್ಮೀನಾರಾಯಣ ತಳ್ಳೋದ್ರ ಮುಂದಕ್ಕೆ. ನಾನು ಇದು ದೇವ್ರ ಸಭೆ, ಗಣಪತಿ ಎದುರುಗಡೆ ಮಾತಾಡ್ತಾ ಇದ್ದೀನಿ. ಆ ಒಳ್ಳೆತನ ಇದ್ದಿದ್ದಕ್ಕೆ ನಿಮ್ಗೆ ಇಷ್ಟೊಂದು ದೊಡ್ಡ ತಂದೆ ನನಗೆ ಆಶೀರ್ವಾದ ಮಾಡಿದ್ದೀರಿ. ಅವಾಗ ಪ್ರೈಮ್ ಮಿನಿಸ್ಟರ್ ನನ್ನನ್ನು ತಪ್ಪಿಕೊಂಡು ಸೋಮಣ್ಣ ಕಂಗ್ರಾಚುಲೇಷನ್, ಅಪ್ಪು ಡಬಲ್ ಕಂಗ್ರಾಚುಲೇಷನ್ ಅಂತ ಹೇಳಿ 2-3 ನಿಮಿಷ ನನಗೆ ಬಿಡಲಿಲ್ಲ. ಅದಾದ್ಮೇಲೆ ಸಂತೋಷ್ ಅವ್ರು ಹೇಳಿದ್ರು ನಿಮ್ಗೆ ಲಾಟ್ರಿ ಹೊಡಿತು ಹೋಗ್ರಿ ಅಂತ. ನನ್ಗೆ ಗೊತ್ತಿಲ್ಲ ಏನ್ ಲಾಟ್ರಿ ಅಂತ. ಎಲ್ಲರೂ ಇಬ್ಬರು ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳಿದ್ರು. ಒಬ್ಬ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿಗಳಿಗೆ JDS ಇಂದ ಮಂತ್ರಿ ಮಾಡೋದಂತ ಗೊತ್ತಿತ್ತು. ಅವರಿಬ್ಬರನ್ನು ಹೊರತುಪಡಿಸಿ ನನ್ನನ್ನ ಭಾರತ ಸರ್ಕಾರದಲ್ಲಿ ಮಂತ್ರಿ ಮಾಡಿ ಜಲಶಕ್ತಿ ಮತ್ತು ರೈಲ್ವೆ ಇಲಾಖೆ ಅಂತ ಉತ್ತಮವಾದ ಇಲಾಖೆಯನ್ನ ಹೊಸೋದಕ್ಕೆ ಕಾರಣಕರ್ತರು ಈ ತುರುವೇಕೆರೆ ಮಹಾಜನತೆ ಅನ್ನೋದನ್ನು ಕೂಡ 8 ಕ್ಷೇತ್ರದಲ್ಲಿ 50,000 ಲೀಡ್ ಕೊಟ್ಟಿದ್ದೀರಾ. ನನ್ನ ಜೀವಮಾನ ಇರೋ ತನಕ, ನನ್ನ ಕೊನೆಯ ಉಸಿರಿರೋ ತನಕ ಈ ತಾಲೂಕಿಗೆ ನನ್ನಿಂದ ಆಗಿದ್ರೆ ಒಳ್ಳೇದು ಮಾಡ್ತೀನಿ. ಎಂದೂ ಕೂಡ ರಾಜಕಾರಣ ಮಾಡೋದಿಲ್ಲ. ಪಕ್ಷಾತೀತವಾಗಿ ನೀವು ಸಹಾಯ ಮಾಡಿದ್ದೀರಾ, ನಿಮಗೆ ನಾನು ಕೋಟಿ ಕೋಟಿ ನಮಸ್ಕಾರಗಳನ್ನು ತಿಳಿಸ್ತೀನಿ.